ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋದ್ ಶೆಟ್ಟಿ ಮಾತಾಡ್ತಿರೋದು. ನಿಮ್ಮ ಅಣ್ಣನೋ ತಮ್ಮನೋ ಯಾವ ರೀತಿ ನೀವು ತಿಳ್ಕೊಂಡ್ರೂ ಪರವಾಗಿಲ್ಲ. ಆದರೆ ನಾನೊಬ್ಬ ಭಾರತೀಯ ಪ್ರಜೆ. ನಾನು ಇಲ್ಲಿ ಹುಟ್ಟಿದ್ದೀನಿ, ಈಗಲೂ ಇಲ್ಲೇ ಬದುಕ್ತಾ ಇದ್ದೀನಿ. ನಾಳೆ ನಾನು ಸಾಯ್ತೀನಿ. ನನಗೆ ಮೊನ್ನೆಯಿಂದ ತುಂಬ ಆಶ್ಚರ್ಯಕರ ಸಂಗತಿ ಏನಂತಂದರೆ, ಏನದು ಅಲ್ಲಿ ಪಾಕಿಸ್ತಾನದ್ದು ಮತ್ತು ಇಂಡಿಯಾದು ಗೇಟ್ ಮಧ್ಯೆ ಇಂಡಿಯನ್ ಫ್ಲಾಗ್ ಹಾಕಿದ್ರು. ಎಲ್ಲ ಪಾಕಿಸ್ತಾನದವರು ತುಳ್ಕೊಂಡು ನಡೀತಾಯಿದ್ರು. ಅದನ್ನು ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಅದನ್ನು ಕಾಪಿ ಮಾಡ್ತಾಯಿದ್ದಾರೆ. ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಸೇಮ್ ಅದೇ ಥರ ಸಿಗ್ನಲಲ್ಲಿ, ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಪಾಕಿಸ್ತಾನದ ಬಾವುಟನ್ನು ಉದ್ದ ಕಣ್ಸೋದು. ಅರ್ಥ ಆಯ್ತಲ್ಲ, ಉದ್ದ ಕಣ್ಸೋದು. ಅವರು ಬಲವಂತವಾಗಿ ಇಲ್ಲಿ ಇದೇ ಬಾವುಟದ ಮುಂದೆ ನೀವು ನಡೀರಿ, ಗಾಡಿ ಹತ್ಸಿ ಅಂತ. ತುಂಬ ಜನ ಕೋಮುವಾದಿಗಳು ಏನು ಮಾಡ್ತಾರೆ, ಅದ್ರ ಮೇಲೆ ಬಾವುಟದ ಮೇಲೆ ಗಾಡಿ ಹಚ್ತಾರೆ, ಅಥವಾ ಶೂನಿಂದ ತೊಳಿತಾರೆ, ಇಲ್ಲ ಚಪ್ಪಲಿಂದ ಹೊಡೆದೋಗ್ತಾರೆ, ಇಲ್ಲ ಉಗಿದೋಗ್ತಾರೆ. ಅದಾದಮೇಲೆ ಏನಾಯಿತು, ಸ್ವಲ್ಪ ಜನ ಮುಸಲ್ಮಾನ ಹುಡುಗರು ಅಥವಾ ಮುಸಲ್ಮಾನ ಹುಡುಗಿರು ಅದನ್ನು ಎತ್ಕೊಂಡು ಅಲ್ಲೇ ಎಲ್ಲಿ ಆ ದಾರಿಯಲ್ಲಿದ್ದಂಥ ಪಾಕಿಸ್ತಾನದ ಬಾವುಟವನ್ನು ಕಿತ್ತು, ಬೇಡ ಇದೆಲ್ಲ ಮಾಡಬೇಡಿ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದರೆ, ಇದು ನಮ್ಮ ಭಾರತ, ಇದು ಅವರೇನೋ ಮಾಡಿದರು ಅಂತ ನಾವು ಮಾಡಬಾರ್ದು ಅಂತಂದರೆ, ಈ ಕಿತ್ತೋದು ಚಾನಲ್ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಹಿಂದೂನೇ, ನಾನೇನು ಸುಮ್ಮನೆ ಮಾತುಗಳು ಬೇಡ. ನಾನು ಹಿಂದೂನೇ, ನನಗೂ ಗೊತ್ತಿದೆ. ನನಗೂ ಮುಸಲ್ಮಾನರು ಸ್ನೇಹಿತರಿದ್ದಾರೆ, ಸರ್ನ. ಅವ್ರ ಸಲುವಾಗಿ ನಾನು ಜೀವ ಕೊಡ್ತೀನಿ, ನನ್ನ ಸಲುವಾಗಿ ಅವರು ಜೀವ ಕೊಡ್ತಾರೆ. ಮುಸಲ್ಮಾನರಲ್ಲಿ ಒಳ್ಳೆಯವರು ಇದ್ದಾರೆ, ತುಂಬ ಜನ ಇದ್ದಾರೆ. ಅವರೇ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ದು. ಸರಿ, ಆಯಿತು. ಅವರು ಬಾವುಟವನ್ನು ರಸ್ತೆಯಿಂದ ಕಿತ್ತು ಬೇಡ ಅಂಥೇಳಿ ತೊಗೊಂಡೋಗ್ತಾಯಿದ್ರು. ಅದನ್ನು ಏನೋ ಈ ಗೋಧಿ ಮೀಡಿಯಾದಲ್ಲಿ ಏನು ಹೇಳ್ತಿದ್ರು ನೋಡಿ, ಇಂಡಿಯಾದಲ್ಲಿರೋ ಮುಸ್ಲಿಮರಿಗೆ ಪಾಕಿಸ್ತಾನ ಅಂದರೆ ಭಾರೀ ಪ್ರೀತಿ ಅಂತ. ಸ್ವಾಮಿ, ನಾನು ಡೈರೆಕ್ಟಾಗಿ ಮಾತು ಹೇಳ್ಬಿಡ್ತೀನಿ. ಏನೇಳಿ, ಡೈರೆಕ್ಟಾಗಿ ಮಾತು ಹೇಳ್ಬಿಡ್ತೀನಿ. ನನಗೆ ಇನ್ನೊಂದು ಮಾತಿಲ್ಲ. ನನಗೆಲ್ಲ ಪಕ್ಷನೂ ಗೊತ್ತು, ಎಲ್ಲ ಗೊತ್ತು. ಯಾರ ಹತ್ರ ಹೇಗೆ ಮಾತಾಡಬೇಕು ಏನು ಅಂತ ನನಗೆ ಗೊತ್ತಿದೆ. ಈಗ ಒಂದು ನಿಮಿಷ, ನೀವು ಪಾಕಿಸ್ತಾನದ ಬಾವುಟ ಆಗ್ತಾಯಿದ್ದಾರೆ, ಮುಸ್ಲಿಮರು ಪಾಪ ಸೈಡಿಂದ ತೊಗೊಂಡೋಗ್ತಾ ಇದ್ದಾರೆ. ಏನಕ್ಕೆ ತೊಗೊಂಡೋಗ್ತಿದ್ದಾರೆ ಗೊತ್ತಾ? ನೀವು ಹೇಳ್ತೀರ ಪಾಕಿಸ್ತಾನಿ ಪ್ರೇಮಿಗಳು ಅಂತ. ಹಂಗಲ್ಲ. ನಾನು ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸಣ್ಣದು, ಸಿಂಪಲ್ ಆಗಿರಲಿ, ಪರವಾಗಿಲ್ಲ. ಈಗ ನಮ್ಮದೊಂದು ಶತ್ರು ರಾಷ್ಟ್ರ ಇದೆ ಅಂತ ತಿಳ್ಕೊಳ್ಳೋಣ. ಉದಾಹರಣೆಗೆ ತುಂಬ ನಮ್ಮ ಭಾರತಕ್ಕೆ ತೊಂದರೆ ಮಾಡ್ತಾ ಇದೆ ಸರ್ನ. ಆ ಶತ್ರು ರಾಷ್ಟ್ರದ ಬಾವುಟ ಬಂದುಬಿಟ್ಟು ಕೇಸರಿ ಬಣ್ಣ ಆಗಿರುತ್ತೆ. ಅದರಲ್ಲಿ ಓಂ ಚಿಹ್ನೆ, ಓಂ ಅಂದರೆ ನಮ್ಮ ಹಿಂದೂಗಳದ್ದು ಅಲ್ವಾ, ಇಲ್ಲ ಸ್ವಸ್ತಿಕ್ ಬರುತ್ತಲ್ವ, ಸ್ವಸ್ತಿಕ್ಕು. ಸರಿ, ಅದು ಶತ್ರು ರಾಷ್ಟ್ರನೇ ಅಂತ ತಿಳ್ಕೊಳ್ಳೋಣ. ನಮ್ಮ ಇಂಡಿಯಾದಲ್ಲಿ ಆ ಕೇಸರಿ ಬಾವುಟವನ್ನು ಹಾಕಿ ಆ ಸ್ವಸ್ತಿಕ್ಕು ಅಥವಾ ಇನ್ನೊಂದು ಓಂ ಬಾವುಟ ಇದ್ದಾಗ ನೋಡಿ, ನಾನು ಹಿಂಗೆ ಇದ್ದೀನಿ. ನನ್ನನ್ನು ವಿನೋದ್ ಶೆಟ್ರೆ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗಿದ್ರೆ, ನಾನು ಹತ್ತಿಸ್ಕೊಂಡು ಹೋಗಲ್ಲ ಸ್ವಾಮಿ, ನಾನು ಹತ್ತಿಸ್ಕೊಂಡು ಹೋಗಲ್ಲ, ಗೌರವ ಕೊಟ್ಟು ಹೋಗ್ತೀನಿ. ಅದು ರಾಷ್ಟ್ರ ಲಾಂಛನ ಬೇರೆ, ಧರ್ಮ ಚಿಹ್ನೆ ಬೇರೆ, ಅರ್ಥ ಮಾಡ್ಕೊಳ್ಳಿ. ತೊಂದರೆ ಕೊಡಬೇಡಿ. ಯಾಕೆ ಹಿಂದೂ ಮುಸ್ಲಿಮು ಅದು ಇದು ಅಂತ ಹೋರಾಡ್ತಾ ಇದ್ದೀರಲ್ಲ, ಇದರಿಂದ ರಾಜಕಾರಣಿಗಳಿಗೆ ಲಾಭ ಅಷ್ಟೇ, ನಿಮಗೇನಿಲ್ಲ. ನೋಡ್ತಿದ್ದೀರ, ಮೊನ್ನೆಯಿಂದ ಹೆಣಗಳು ಬೀಳ್ತಾ ಇದೆ. ಏನಕ್ಕೆ ಬೇಕು? ತಂದೆ ತಾಯಿನ ನೆಮ್ಮದಿಯಾಗಿ ಸಾಕ್ರಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ.